ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಾದರೆ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದೃಶ್ಯನು ಮತ್ತು ಅವರಪ್ಪ ಹೊರಗಡೆ ಹೋಗಿದ್ದಾರೆ. ದೃಶ್ಯ ಬರೋಷ್ಟೊಳಗೆ ಟಿಫನ್ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋಬೇಕು ಬೇಗ. ಅವ್ನು ಬಂದರೆ ಮತ್ತೆ ಮಾಡ್ಕೊಳ್ಳೋಕೆ ಅಷ್ಟು ಬೇಗ ಬಿಡೋದಿಲ್ಲ. ಫಸ್ಟ್ ಆದರೆ ನಾನು ಹಾಟ್ ವಾಟರ್ನ ಕಾಯಿಸ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿತೀನಿ. ಯಾಕಂದರೆ ಅದೇನೋ ಒಂಥರ ಕುಡಿದ್ರೇ ಸಮಾಧಾನ, ಆ ಥರ ಅಭ್ಯಾಸ ಆಗಿಬಿಟ್ಟಿದೆ ಬಿಸಿ ನೀರು. ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಚಿಕ್ಕ ಲೋಟ ತುಂಬ, ಇಲ್ಲಾಂದರೆ ಇದರಲ್ಲಿ ಆಫ್, ಇಲ್ಲಾಂದರೆ ಕಾಲ್ವಾಸಿ ಕುಡಿತೀನಿ. ಮನೆಯಲ್ಲಿ ಮಗುನ ನೋಡ್ಕೊಳ್ಳೋಕ್ಕೆ ಬೇರೆ ಯಾರೂ ಇಲ್ಲದೆ ಇದ್ದಾಗ ಬರೀ ಅಪ್ಪ ಅಮ್ಮ ಮಗು ಇದ್ದಾಗ ಅಪ್ಪ ಕೆಲಸಕ್ಕೆ ಹೋಗುತ್ತೆ, ಅಮ್ಮ ಇಡೀ ದಿನ ಮಗುನ ಅಮ್ಮನೇ ನೋಡ್ಕೋಬೇಕಾಗತ್ತೆ. ಮನೆ ಕೆಲಸ, ಆ ಕೆಲಸ, ಮಗುನ ನೋಡ್ಕೊಳ್ಳೋದು ಎಲ್ಲ ಕೆಲಸ ಅಷ್ಟು ಬರ್ಡನಲ್ಲಿ ಅಮ್ಮಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಸಿಕ್ಕಿದಾಗ ಆ ಟೈಮಲ್ಲಿ ಆಗೋ ರಿಲ್ಯಾಕ್ಸೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಅಮ್ಮಗೆ ಗೊತ್ತಿರುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅನ್ಕೋತಿದ್ದೀನಿ. ದೃಶ್ಯುಗೆ ಸ್ವಲ್ಪ ಓಟ್ಸ್ ಮಾಡ್ತೀನಿ. ಯಾಕಂದರೆ ಅಕ್ಕಿ ರೊಟ್ಟಿನೂ ತಿಂತಾನೆ ಅವನು. ಈಗೀಗ ನಾವು ತಿನ್ನೋ ಬ್ರೇಕ್ಫಾಸ್ಟೇ ಅವನಿಗೂ ಅಭ್ಯಾಸ ಮಾಡಿಸಿದ್ದೀನಿ, ತಿಂತಾನೆ. ಬಟ್ ಹೊಟ್ಟೆ ತುಂಬ ಆದರೆ ತಿನ್ನಲ್ಲ. ಅದಕ್ಕೆ ಸ್ವಲ್ಪ ಓಟ್ಸ್ ತಿನ್ನಿಸ್ಬಿಟ್ಟು ರೊಟ್ಟಿನೂ ಸಹ ಸ್ವಲ್ಪ ಕೊಡ್ತೀನಿ. ಅಕ್ಕಿ ರೊಟ್ಟಿ ಹೇಗೆ ಮಾಡೋದೇನು ಅಂತ ನಿಮಗೂ ತೋರಿಸ್ತೀನಿ. ಲಾಸ್ಟ್ ವ್ಲಾಗಲ್ಲಾದರೆ ಒಬ್ಬರು ಮೆಸೇಜ್ ಮಾಡಿದರು, ಪೀಪಲ್ಸ್ಗೆ ಏನಾರ ಮೆಸೇಜ್ ಸಿಗೋ ಥರ ವೀಕೆಂಡ್ಸಲ್ಲಿ ಮಗುನ ಔಟ್ಸೈಡ್ ಕರ್ಕೊಂಡೋಗಿ ಪ್ಲೇಸಸ್ನ ತೋರಿಸೋದು, ಈ ಥರ ವ್ಲಾಗ್ಸ್ ಮಾಡಿ ಅಂದ್ಬಿಟ್ಟು. ಖಂಡಿತ ಆ ಥರ ವ್ಲಾಗ್ಸ್ ಮಾಡ್ತೀನಿ. ಮೆಸೇಜ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾರದು? ಹಾಯ್ ಮಾಡು. ಪಾಪು ಎಲ್ಲಿ? ಪಾಪು ಕೇಳಿ ಎಲ್ಲಿ ಹೋಯ್ತು? ಪಪ್ಪು ಬೇಕಾ? ನಡಿ ಕುತ್ಕೊಂಡು ತಿನ್ನಿ, ಸರಿನಾ? ಕ್ಯಾಟು ಬೇಡಮ್ಮ, ಅಲ್ಲಿ ಕುತ್ಕೊಂಡು ತಿನ್ನು, ಆಯ್ತಾ? ಅಮ್ಮ ಕೆಲಸ ಮಾಡ್ಕೊಳ್ಳೋವರೆಗೂ ಆಯ್ತಾ? ಸುಮ್ಮನೆ ಇರು. ಬಾ, ಕ್ಯಾರೆಟ್ ಕೊಡ್ತೀನಿ ತಗೋ. ದೃಶ್ಯ ಕ್ಯೂಟಿ ಅಲ್ಲ ನೀನು. ದಿಶಮ್ಮ ನೋಡು, ನೃತ್ಯಕ್ಕ ಏನ್ ಮಾಡ್ತಿದ್ದ ನೋಡ್ಕೊ ಬಂದ. ನೃತ್ಯಕ್ಕ ಏನ್ ಮಾಡ್ತೈತೆ ನೋಡ್ಕೊ ಬಂದ. ತಗೋ ದೃಶ್ಯ ಪ್ಲೀಸ್. ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕೆ 2 ಕಪ್ ಅಕ್ಕಿ ಹಿಟ್ಟು ತೊಗೊತೀನಿ. ಹಾಗೆ ಸ್ವಲ್ಪ ಚಿರೋಟಿ ರವೆ ತೊಗೊತೀನಿ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಜೀರಿಗೆ, ಈರುಳ್ಳಿ ಮತ್ತು ಕ್ಯಾರೆಟು, ಮೂಲಂಗಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡು ಕಲಿಸ್ಕೊತೀನಿ. ಸ್ವಲ್ಪ ವಾಟರ್ ಹಾಕ್ಕೊಂಡು ಕಲಿಸ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ಕನ್ಸಿಸ್ಟೆನ್ಸಿ ಬರೋ ಥರ ಕಲಸಿ ಇಟ್ಕೊತೀನಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ. ದೃಶ್ಯುಗೆ ಓಟ್ಸ್ ಆದರೆ ಪ್ರಿಪೇರ್ ಮಾಡ್ತಿದ್ದೀನಿ. ಓಟ್ಸು ನಾನು ರೋಲ್ಡ್ ಓಟ್ಸ್ ಯೂಸ್ ಮಾಡ್ತೀನಿ. ಯಾವ ಬ್ರ್ಯಾಂಡು ಯಾವುದು ಯೂಸ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಾದರೆ ತೋರಿಸ್ತೀನಿ. ನಾನು ದೃಶ್ಯುಗೆ ಬ್ರೇಕ್ಫಾಸ್ಟ್ ಮಾಡುವಾಗ ಓಟ್ಸ್ ಮಾಡಬೇಕಾದ್ರೆ ಅದಕ್ಕೆ ನಾನು ಏನೋ ಒಂದು ವೆಜಿಟೇಬಲ್ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ, ಬೇರೆ ಏನೋ ಒಂದು ಮಿಕ್ಸ್ ಮಾಡ್ತೀನಿ. ಇವತ್ತಾದರೆ ನಾನು ರಾಗಿ ಹಿಟ್ಟು ಮಿಕ್ಸ್ ಮಾಡಿದ್ದೇನೆ. ಆ್ಯಕ್ಚುಲಿ ಒಂದು ಸ್ವಲ್ಪ ರಾಗಿ ಹಿಟ್ಟು ಹುರಿದು ಇಟ್ಕೊಂಡಿರ್ತೀನಿ. ಇವತ್ತೊಂದು 2 ಸ್ಪೂನ್ ರಾಗಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪೌಡರ್ ಆದರೆ ಮಿಕ್ಸ್ ಮಾಡಿ ಓಟ್ಸ್ ಮಾಡಿದೆ ಬ್ರೇಕ್ಫಾಸ್ಟ್ಗೆ. ಇಲ್ಲಿ ನಾನು ಈಸಿಯಾಗಿ ಆಗೋ ಐಟಮ್ಸ್ನೇ ನಾನು ಬ್ರೇಕ್ಫಾಸ್ಟ್ಗೆ ಚೂಸ್ ಮಾಡಿ ಇಟ್ಕೊಂಡಿರ್ತೀನಿ. ದೃಶ್ಯಕ್ಕೆ ಅವನು ಇಷ್ಟ ಬಿದ್ದು ತಿನ್ನಬೇಕು, ಆ ಥರ ರೆಸಿಪಿನೇ ಮಾಡ್ತೀನಿ. ಬಟ್ ಇಡ್ಲಿ, ದೋಸೆ, ಕಾಳು ದೋಸೆ ಈ ಥರದ್ದೆಲ್ಲ ಮಾಡಿದಾಗ ದೃಶ್ಯನೇ ತಿನ್ಬಿಡ್ತಾನೆ. ಹಾಕ್ಕೊಟ್ರೆ ಆಗ ನಾನು ತಿನ್ನಿಸೋಷ್ಟು ಅವಸರ ಏನಿರೋದಿಲ್ಲ. ಇನ್ ಕೇಸ್ ಚಿತ್ರಾನ್ನ, ಪೊಂಗಲ್, ಉಪ್ಪಿಟ್ಟು, ಈ ಥರ ಓಟ್ಸ್ ಈ ಥರ ಐಟಮ್ಸ್ ಮಾಡಿದಾಗ ನಾನು ತಿನ್ನಿಸ್ಬೇಕಾಗತ್ತೆ. ಅಂದರೆ ನಮ್ಮ ಮನೇಲಿ ನನಗೂ ಇಷ್ಟ, ನಮ್ಮ ಹಸ್ಬೆಂಡ್ಗೂ ಇಷ್ಟ. ಆ್ಯಕ್ಚುಲಿ ರೊಟ್ಟಿಗೆ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ನಿಸ್ತು
ಅಷ್ಟರೊಳಗೆ ಅವರೇ ನಾನ್ ವೆಜ್ ತಂದುಬಿಟ್ಟಿದ್ರು, ಮಟನ್ ತಂದಿದ್ರು. ರೊಟ್ಟಿಗೆ ಮಟನ್ ಮಾಡು ತಿಂತೀನಿ ಅಂತ ಅಂದರು. ನಾನು ಯಾವತ್ತೂ ಈ ಕಾಂಬಿನೇಷನಲ್ಲಿ ತಿಂದಿರಲಿಲ್ಲ. ಅವರು ಚೆನ್ನಾಗಿರತ್ತೆ ಮಾಡು ಅಂತ ಅಂದರು. ಆಗಲಿ ಹೇಗಿರುತ್ತೆ ಏನು ಅಂತ ನಾನು ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಒಂದು ಕಡೆ ಮಟನ್ ಸಾರು, ಇನ್ನೊಂದು ಕಡೆ ರೊಟ್ಟಿ ಆದರೆ ಮಾಡ್ತಿದ್ದೀನಿ. ರೊಟ್ಟಿ ಆ್ಯಕ್ಚುಲಿ ನನಗೆ ಫಸ್ಟ್ ಮಾಡೋಕ್ಕೆ ಬರ್ತಿರಲಿಲ್ಲ, ತಟ್ಟಕ್ಕೆ ಅಷ್ಟು ಕ್ಲಿಯರಾಗಾದರೆ ಬರ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಈ ಪೇಪರ್ನ ತೊಗೊಂಡ್ಮೇಲೆ ರೊಟ್ಟಿ ಮಾಡೋಕ್ಕೆ ನನಗೆ ತುಂಬ ಈಸಿ ಆಯಿತು, ಮಾಡೋಕ್ಕೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಾದರೆ ನಾನು ತೊಗೊಂಡಿದ್ದು ಟಾಪ್ ಮಾರ್ಟಲ್ಲಿ ತೊಗೊಂಡೆ ಈ ಬಟರ್ ಪೇಪರ್ನ. ನಾನು ಇದರಲ್ಲಿ ರೊಟ್ಟಿನೂ ಮಾಡ್ಬೋದು, ಒಬ್ಬಟ್ಟು ಮಾಡ್ಬೋದು. ಈ ಕಾಂಬಿನೇಷನ್ ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗೇ ಇತ್ತು. ಮನೇಲಿ ಮಕ್ಕಳಿದ್ದಾರೆ ಅಂದರೆ ಮನೆ ಎಲ್ಲ ಗಲೀಜೇ ಇರುತ್ತೆ. ಅವರು ಗಲೀಜು ಮಾಡೋದು, ಆಟ ಸಾಮಾನು ಕಿತ್ತಾಕೋದು, ಅಮ್ಮಂದಿರು ಜೋಡಿಸೋದು, ಇದೇ ಸರಿ ಹೋಗುತ್ತೆ. ಒಂದು ಡ್ರೆಸ್ ಆರ್ಡರ್ ಮಾಡಿದೆ ಫಸ್ಟ್ ಕ್ರೈಯಲ್ಲಿ, ಅದಾದರೆ ಬಂದಿದೆ. ಹೇಗಿದೆ ಏನಂತ ನೋಡಬೇಕು. ಆ್ಯಕ್ಚುಲಿ 17th ನನ್ನ ತಂಗಿದು ಶ್ರೀಮಂತ ಇದೆ, ಅದಕ್ಕೋಸ್ಕರ ನಾನು ಅವನಿಗೆ ಆರ್ಡರ್ ಮಾಡಿದ್ದೆ. ದೃಶ್ಯಕ್ಕೆ ಆಲ್ಮೋಸ್ಟ್ ನಾನೆಲ್ಲ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಫಸ್ಟ್ ಕ್ರೈಯಲ್ಲೇ ಆರ್ಡರ್ ಮಾಡ್ತೀನಿ, ಸ್ವಲ್ಪ ಶಾಪಲ್ಲಿ ತೊಗೊತೀನಿ ಆ ಥರ. ಬಾ ಶ್ರೀಮಂತಕ್ಕೆ ಟ್ರೆಡಿಷ್ನಲ್ ವೇರಲ್ಲಿ ಇರಬೇಕು ಅಂದ್ಬಿಟ್ಟು ಈ ಡ್ರೆಸ್ ಆದರೆ ಆರ್ಡರ್ ಮಾಡಿದ್ದೆ ದೃಶ್ಯಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಫುಲ್ ಕಾಟನ್ನು, ಇದು ಧೋತಿ ಈ ಥರ ಬಂದಿದೆ. ಇದಕ್ಕೆ ನಾನು ಇದ್ರ ಪ್ರೈಸ್ ಆದರೆ ನನಗೆ 6000, ಅಯ್ಯೋ ಸಾರಿ, ಇದ್ರದ್ದು ಪ್ರೈಸ್ ಆದರೆ 600 ರೂಪೀಸ್ ಕೊಟ್ಟೆ ನಾನು ಅವನಿಗೆ. ಆವಾಗಿನ ದಿನ ಆದರೆ ಹಾಕಿ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ 1 ಅವರಲ್ಲಿ ಆಗೋ ಕೆಲಸ 2 ಅವರ್ ಆಗುತ್ತೆ. ನೀವೇ ನೋಡಿದ್ರಲ್ಲ, ನನಗೆ 5 ನಿಮಿಷದಲ್ಲಿ ಆಗೋ ಕೆಲಸ 20 ನಿಮಿಷ ಆಗುತ್ತೆ, ಅಷ್ಟೊತ್ತು ಹಿಡಿತು. ಇವತ್ತಿನ ಮಾರ್ನಿಂಗ್ ರೂಟೀನ್ ಆದರೆ ನಮ್ಮದು ಹೀಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ.